ರಾಜ್ಯದಲ್ಲಿ ಈಗ ಈ ಸರ್ಕಾರ ಬಂದ ಮೇಲೆ ಈ ಸರ್ಕಾರವು ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಅದರಲ್ಲೂ ನಮ್ಮ ಜಿಲ್ಲೆ ಕೆಲಸ ಮಾಡೋದು ಬೇಡ, ಬೇರೆ ನಮಗೆ ಕೆಲಸ ಆಗಿರೋದನ್ನ ತಡೆ ಹಿಡಿಯಕ್ಕೆ ಹೋಗ್ಬೇಡಿ ಅಥವಾ ಅದನ್ನು ರದ್ದುಗೊಳಿಸಕ್ಕೆ ಹೋಗ್ಬೇಡಿ ಅಂತ ಮನವಿ ಮಾಡ್ತಾರೆ. ಈಗ ಯಾರೋ 9 ನಮ್ಗೆ ಹಾಸನ ಯೂನಿವರ್ಸಿಟಿ ಕೊಟ್ಟವ್ರು ಇರ್ತಾರೆ, ಅದು ಸರಿಯೋ ತಪ್ಪೋ ಗೊತ್ತಾಗೂ ಐತೆ. ಅದನ್ನು ಯಾಕೆ ರದ್ದು ಮಾಡಬೇಕು? ಅದಕ್ಕೇನು ಸ್ಟ್ರೆಂಥನ್ ಏನು ಮಾಡಬೇಕು? ಯೂನಿವರ್ಸಿಟಿಗೆ ಸ್ಟ್ರೆಂಥನ್ ಮಾಡಿ. ಈ ಸರ್ಕಾರ ಬಂದು 2 ವರ್ಷ ಆಯಿತು. ಆ ಯೂನಿವರ್ಸಿಟಿ ಆ ವೈಸ್ ಚಾನ್ಸಲರ್ ಒಂದು ಕಾರ್ ಕೊಟ್ಟಿಲ್ಲ, ಸಂಬಳ ಕೊಟ್ಟಿಲ್ಲ. ಈ ಮಟ್ಟಕ್ಕೆ ದ್ವೇಷದ ರಾಜಕಾರಣ ಮಾಡೋದು ಬೇಡಿ. ಜಾಸ್ತಿ ಜನ ಏನು ಶಾಶ್ವತವಾಗಿ ಯಾರೂ ಇರೋದಿಲ್ಲ. ಈಗ ಹಾಸನದ್ದು ನಾವು ಉದ್ದೇಶ ಏನು? ಇಲ್ಲಿ ಆಲೂಗೆಡ್ಡೆ ತರಕಾರಿ ಜಾಸ್ತಿ ಬೆಳೀತಾರೆ ಅಂತ ಕುಮಾರಸ್ವಾಮಿ ಹಿಡಿದು ನಾನು ಹಾರ್ಟಿಕಲ್ಚರ್ ಕಾಲೇಜ್ ಮಾಡಿದೆ, ದುಡ್ಡು ಕೊಡಿಸ್ದೆ, ಅಡ್ಮಿಷನ್ ಶಾಂಕ್ಷನ್ ಕೊಡಿಸ್ದೆ. ಆಮೇಲೆ ಬಂದರು ವಜಾ ಮಾಡಿದೆ. ವಜಾ ಏನು ಯಾವ ಮಟ್ಟಕ್ಕಿದೆ? ಈಗ ಮೆಡಿಕಲ್ ಕಾಲೇಜು 10 ವರ್ಷ ಹಂಗೆ ಬಿಟ್ಟಿದ್ದೆ, ಏನೂ ಮಾಡಲಿಲ್ಲ. ಇವತ್ತೇನಾಗಿದೆ? ಈ ಜಿಲ್ಲೆ ಸಂಪೂರ್ಣ ದ್ವೇಷದ ಇದರಿಂದ ಹೊಗೆಯಿಂದ ಈ ಜಿಲ್ಲೆ ಕಾಮಗಾರಿಗಳೆಲ್ಲ ನಿಂತು ಹೋಗ್ತಾ ಇದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಇವತ್ತು ಹಾಸನ ಜಿಲ್ಲಾ ಆಸ್ಪತ್ರೆ ಅದಕ್ಕೆ ಹೋದರೆ ಯಾಕೆ ಹೋಯ್ತೀವಪ್ಪ ಅಂತ, ಮೊನ್ನೆ ನಮ್ಮ ಹಾಸನ ನಗರಸಭೆ ಕೌನ್ಸಿಲರ್ ಹೇಳ್ತಿ ಹೋಗಿ 1.5 ಗಂಟೆ ಕಾದ್ರೂ ಅವಳಿಗೆ ಟ್ರೀಟ್ಮೆಂಟ್ ಕೊಡದಲ್ಲೇ 1.5 ಗಂಟೆ ಕಾದಿರೋದು ನಮ್ಮ ನಗರಸಭೆ ಸದಸ್ಯರು. ಅವಮ್ಮ ನಗರಸಭೆ ಸದಸ್ಯರಿಗೆ ಹಾಸನ ಮೆಡಿಕಲ್ ಕಾಲೇಜಲ್ಲಿ ಒಂದು ಟ್ರೀಟ್ಮೆಂಟ್ 1.5 ಗಂಟೆ ಕಾಯಿಸಿ ವಾಪಸ್ ಕಳಿಸ್ತಾರೆ ಎಂದು ವಾಪಸ್ ಕಳಿಸಿ 1.25 ಲಕ್ಷ ಕೊಟ್ಟು ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಸ್ಕ್ಯಾನಿಂಗ್ ಮಿಷನಲ್ಲಿ ಆರಾಮಾಗಿ ಇದು ಎಂಥದ್ದು ನಿಮ್ಮ ಇದೈತಲ್ಲ ಮೊಬೈಲ್ ಹಾಕಿಟ್ಟು ಕೂತಿರ್ತಾರಂತೆ. ಕೆಲವು ಕಡೆ ಈಗ ಕೃಷಿ ಕಾಲೇಜು ಯಾರೋ ಕುಮಾರಣ್ಣ ಮಾಡಿದ್ರು ಇವತ್ತು ಕೃಷಿ ಕಾಲೇಜ, ಇವತ್ತು ಅದನ್ನು ಬೇರೆ ಕಡೆ ಯಾಕೆ ತಗೊಂಡು ಮಾಡಿ ಬಡ್ಡೆಗೆ ಬೇರೆ ಇದನ್ನು ಇಲ್ಲಿ ಹಿಂದೆ ಶಿವಮೊಗ್ಗ ಕೆಡವಕ್ಕೆ ತಗೊಂಡು ಮಾಡಿದ್ರು. ನನಗೆ ಗಲಾಟೆ ಮಾಡಿದ ಸಭೆಯನ್ನು ಉಳಿಸ್ಕೊಟ್ಟೆ. ಇದಾಗಬಾರ್ದು ಅಂತ ಹೇಳ್ತೀನಿ. ಹಾರ್ಟಿಕಲ್ಚರ್ ಕಾಲೇಜ್ 400 ಎಕರೆ ಜಾಗ ಐತೆ. ಅಲ್ಲೇ ಸೋಮನಹಳ್ಳಿ ಹತ್ರ 200 ಎಕರೆ ಜಾಗ ಸಪ್ರೇಟ್ ಐತೆ. ಆ ಸೋಮನಹಳ್ಳಿ ಮಾಡಿ 4 ವರ್ಷ ಆಯಿತು. ಉದಯಪುರ ಆಯಿತು, ಅವ್ರು ಜಾಗ ಬಿಲ್ಡಿಂಗ್ 10 ರೂಪಾಯಿ ಇಲ್ಲ. ಎಲ್ಲ ನಾವು ಮಾಡಿಸ್ತಾ ಇದ್ದೀವಿ. ಏಕೆಂದರೆ ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಅಂತ ಏನು ಕೊಡ್ತಾರೆ ಅಂತ ಯಾವ ಕಾಲೇಜುಗಳಿಗೆ, ಯಾವ ಹೈಸ್ಕೂಲ್ಗಳಲ್ಲಿ, PU ಕಾಲೇಜುಗಳು ಇವತ್ತು ಲೆಕ್ಚರರ್ಸ್ ಇಲ್ಲ. ಆ ಟೈಮ್ ಲೆಕ್ಚರರ್ಸ್ ಕೆಲಸ ಮಾಡ್ತಾರೆ.